ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇತ್ತೀಚೆಗೆ ನಮ್ಮ ವಾಹನ ಹೋದಲ್ಲೆಲ್ಲ ಸುಮಾರು ಜಾಗದಲ್ಲಿ ಪ್ರಾಬ್ಲಮ್ ಆಗಿ ರಿಪೇರಿಯಾಗಿ ನಿಲ್ತಾನೆ ಇದೆ. ಟೆಲ್ಕೋದಲ್ಲಿ ಕೆಲಸ ಮಾಡೋಕೆ ಹೋದಾಗ ಶೋರೂಮ್ನವ್ರು ಹೇಳ್ತಾರೆ ಏನು ಸಿದ್ಧ ಕಾರಣಕ್ಕೋ ಏನೋ ಗೊತ್ತಿಲ್ಲ, ತುಂಬ ಲೇಟ್ ಮಾಡ್ತಾರೆ. ಸುಮಾರು 15 ದಿನ ಆಯ್ತು ಇಲ್ಲೊಂದು ಕಡೆ ನಮ್ಮ ವಾಹನ ರಿಪೇರಿ ಮಾಡ್ಸಕ್ಕೆ ಬಿಟ್ಟು. ಕೇಳಿದ್ರೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಏನೋ ಹೇಳ್ತಾರೆ. ಹೀಗೆ ಸುಮಾರು ಬಾರಿ ವಾಹನವನ್ನು ರಿಪೇರಿ ಮಾಡಿಸಿ ನಮಗಂತೂ ಸಾಕಾಗಿದೆ. ಇದೇ ಲಾಸ್ಟ್ ಚಕ್ಕರ್ ಅಂತ ನನಗನ್ನಿಸ್ತದೆ. ಯಾಕಂದರೆ ಈ ಟ್ರಿಪ್ಪಲ್ಲೇ ಈ ಒಂದು ವಾಹನವನ್ನು ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡಿಬಿಟ್ಟಿದ್ದೇನೆ. ನಾವು ನಿಂತಿದ್ದ ಸ್ಥಳದಿಂದ ವಾಹನ ರಿಪೇರಿ ಮಾಡಿಕೊಂಡು ಬೆಂಗಳೂರು ತಲುಪಿದ್ದಾಯಿತು. ಆದರೆ ರಿಪೇರಿ ಮಾಡಿಸಿದ್ರು ಕೂಡ ಮತ್ತೆ ಬೆಂಗಳೂರಿಗೆ ಬಂದು ಶೋರೂಮ್ಗೆ ಬಿಡುವಂಥ ಪರಿಸ್ಥಿತಿ ಬಂದಿದೆ. ಕೆಲಸ ಮಾಡೋ ಸಮಯವನ್ನು ರಿಪೇರಿ ಮಾಡಿಸೋದ್ರಲ್ಲಿ ಕಳೆಯೋದಕ್ಕಿಂತ ವಾಹನ ಬದಲಿ ಮಾಡೋದು ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ವಾಹನವನ್ನು ಚೇಂಜ್ ಮಾಡ್ತಾ ಇದ್ದೇನೆ. ಸುಮಾರು ದಿನದಿಂದ ಸಾಥ್ ಕೊಟ್ಟಂಥ ವಾಹನವನ್ನು ಚೇಂಜ್ ಮಾಡಬೇಕು ಅಂದಾಗ ಬೇಸರ ಆಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಬೇಸರದಲ್ಲಿ ಬಂದು ಮಲಗಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಮಗನ್ನ ಸ್ಕೂಲ್ ಹತ್ರ ಬಿಡಬೇಕು ಅಂದಾಗ ಬೈಕ್ ಸ್ಟಾರ್ಟ್ ಮಾಡುವಷ್ಟೊತ್ತಿಗೆ ಬೈಕು ಕೂಡ ರಿಪೇರಿ ಆಗಿದೆ. ನಮ್ಮ ಜೀವನನೇ ರಿಪೇರಿ ಮಾಡೋದ್ರಲ್ಲಿ ಆಯ್ತಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಮಯದಲ್ಲಿ ಆಗುವ ತೊಂದರೆ ತಾಪತ್ರೆಗಳ ಹಿಂದೆ ಒಂದು ಒಳ್ಳೇದಿದೆ ಅಂತ ತಿಳ್ಕೊಂಡು ಮುಂದೆ ಸಾಗೋದೇ ನಮ್ಮ ಜೀವನ. ಏನಂತೀರಾ? ಯಾರೋ ಕೇಳಿದ್ರಂತೆ ನನಗೆ 2 ಹೊಟ್ಟೆಗಳನ್ನು ಕೊಡುವಂತ. ಇರುವ ಒಂದೇ ಹೊಟ್ಟೆ ತುಂಬೋದಕ್ಕಾಗಿ ಇಷ್ಟೆಲ್ಲ ಪ್ರಯಾಸ ಪಡಬೇಕು. 2 ಹೊಟ್ಟೆಯನ್ನು ತುಂಬಿಸ್ಕೋಬೇಕಾಗಿದ್ರೆ ಅದು ಹೆಂಗಿತ್ತು? ಹಾಗೋ ಹೀಗೋ ಪ್ರಯತ್ನ ಮಾಡಿ ನಮ್ಮ ವಾಹನದ ಟೈರನ್ನು ರೆಡಿ ಮಾಡಿದ್ದಾಯಿತು. ಪಂಚರ್ ಏನೋ ತೆಗೆದಿದ್ದೇವೆ. ಈ ಒಂದು ಟೈರ್ ಒಳಗಡೆ ಈ ಒಂದು ಟ್ಯೂಬನ್ನು ಹಾಕಿ ಈ ಟೈರನ್ನು ಮೊದಲಿನಂತೆ ಫಿಟ್ ಮಾಡೋದೇ ಇರೋದೀಗ ಮಜಾ. ಯಾಕಂದರೆ ನಾವು ಸ್ಕ್ರೂ ಡ್ರೈವರಲ್ಲಿ ಅದನ್ನು ಕುಂಡ್ಸೋದಕ್ಕೆ ನೋಡ್ತಾ ಇದ್ದೀವಿ, ಆದರೆ ಕೂತ್ಕೊತಾ ಇಲ್ಲ. ಅದು ಬೇಸರ ಬೇಕಾದಷ್ಟಿದ್ದರೂ ಇದರ ಮಧ್ಯದಲ್ಲಿ ನಮ್ಮ ಒಂದು ಚಾನಲ್ಗೆ 1,000ಗಿಂತ ಅಧಿಕ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆನ್ನುವ ಸಂತೋಷ ಇದೆ. ಸಬ್ಸ್ಕ್ರೈಬ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.